ಓಕೆ, ಈ ಹಿಂದಿನ ಕ್ಲಾಸಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಓಕೆ, ಅದರ ಹಿನ್ನೆಲೆಯನ್ನು ನಾವು ನೋಡಿದ್ದೀವಿ. ಅಂದರೆ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧಗಳು ಹೇಗೆ ನಡೀತಾ ಇದ್ವು ಅಂತೇಳಿ. ಓಕೆ, ಭಾರತಕ್ಕೆ ಯುರೋಪಿಯನ್ನರು ಬರಲು ಪ್ರಮುಖ ಕಾರಣ ಯಾವುದಂತ ನಾನು ಹೇಳಿದೆ. 1453ರಲ್ಲಿ ಅಟ್ಟೋಮನ್ ಟರ್ಕರು ಏನು ಮಾಡ್ತಾರೆ ಅಂತಂದರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿರುವ ಒಂದು ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಭೂಮಾರ್ಗವನ್ನು ಬಿಟ್ಟು ಜಲಮಾರ್ಗವನ್ನು ಕಂಡುಹಿಡಿಯಲು ಮುಂದಾಗ್ತಾರೆ. ಸೊ ಈ ಒಂದು ಕಾರಣಕ್ಕೆ ಭಾರತಕ್ಕೆ ಯುರೋಪಿಯನ್ನರು ಬರ್ತಾರೆ ಅಂತೇಳಿ ನಾನು ಹಿಂದಗಡೆ ಇರುವಂಥ ಒಂದು ಕ್ಲಾಸಲ್ಲಿ ನಾನು ಹೇಳಿದೆ. ಸೊ ಅದಕ್ಕೆ ಯಾರೋ ಕೇಳಿದರು, ಸರ್ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಅಟ್ಟೋಮನ್ ಟರ್ಕರು ಯಾಕೆ ವಶಪಡಿಸಿಕೊಂಡರು ಅಂಥೇಳಿ ಕ್ವಶನ್ ಮಾಡಿದರು. ಯಾಕೆ ಪ್ರಮುಖವಾದಂಥ ಒಂದು ರೀಸನ್ ಏನಪ್ಪ ಅಂತಂದರೆ, ಸೊ ನೋಡಿ ಇಲ್ಲಿ ಈ ಅಟ್ಟೋಮನ್ ಟರ್ಕರು ಅಂತಂದರೆ ಇವರು ಪ್ರಮುಖವಾಗಿ ಇರುವಂಥ ದೇಶದವರು ಯಾರು ಅಂತಂದರೆ ಟರ್ಕಿ ದೇಶದವರು ಇವರು. ಓಕೆ, ಟರ್ಕಿ ದೇಶದವರು. ಸೊ ಇವರು 14ನೇ ಶತಮಾನದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಏನು ನಡೀತಾ ಇತ್ತು ಅಂತಂದರೆ ರಾಜರ ಒಂದು ಆಡಳಿತ ವ್ಯವಸ್ಥೆಯಿಂದಾಗಿ ಯಾವುದೇ ಒಂದು ಭೂಪ್ರದೇಶ ಏನಾಗ್ತಾ ಇತ್ತು ಅಂದರೆ ಅವರ ಆಡಳಿತಕ್ಕೆ ಒಳಪಡ್ತಾ ಇತ್ತು. ಓಕೆ, ಈ ಒಂದು ಟೈಮ್ನಲ್ಲಿ ಏನಾಗುತ್ತೆ ಅಂತಂದರೆ ಈ ಟರ್ಕಿ ದೇಶವನ್ನು ಪ್ರಮುಖವಾಗಿ 2 ಭಾಗ ಮಾಡಿಕೊಂಡು ಏನು ಮಾಡ್ತಾರೆ ಅಂದರೆ ಒಂದು ಆಡಳಿತ ವ್ಯವಸ್ಥೆ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಟರ್ಕಿ ದೇಶ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿದೆ ಟರ್ಕಿ ದೇಶ ಇದು. ಸೊ ಇಲ್ಲಿ ನಾವು ಏನು ಮಾಡೋಣ, ಅದು ಈಸಿಯಾಗಿ ತಿಳ್ಕೊಳ್ಳೋಕ್ಕೆ 2 ಭಾಗವನ್ನು ಮಾಡಿಕೊಂಡು ನಾವೇನು ಮಾಡೋಣ ಅಂತಂದರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಓಕೆ, ಈ 14ನೇ ಶತಮಾನದಲ್ಲಿ ಟರ್ಕಿ ದೇಶವನ್ನು ಪ್ರಮುಖವಾಗಿ 2 ಭಾಗ ಮಾಡಿಕೊಂಡು ಆಡಳಿತವನ್ನು ಮಾಡ್ತಾ ಇರ್ತಾರೆ. ಒಂದು ಭಾಗವನ್ನು ಈ ಭಾಗವನ್ನು ಅಟ್ಟೋಮನ್ ಟರ್ಕರು ಏನು ಮಾಡ್ತಾರೆ, ಆಡಳಿತವನ್ನು ಮಾಡ್ತಾರೆ. ಇನ್ನೊಂದು ಭಾಗವನ್ನು ಬೈಜಾಂಟಿನ್ ಸಾಮ್ರಾಜ್ಯದವರು ಏನು ಮಾಡ್ತಾರೆ ಅಂತಂದರೆ ಆಡಳಿತವನ್ನು ಮಾಡ್ತಾರೆ. ಓಕೆ, ಈ ಥರ 2 ಭಾಗವನ್ನು ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಅಂತಂದರೆ ಆಡಳಿತ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಓಕೆ, ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಇವರು ಆಡಳಿತ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತಂದರೆ ಈ ಒಂದು ಭಾಗದ ಅಟ್ಟೋಮನ್ ಸಾಮ್ರಾಜ್ಯದ ದೊರೆ, ಈ ಭಾಗವನ್ನು ಯಾರು ಆಡಳಿತ ಮಾಡ್ತಾ ಇರ್ತಾರೆ ಅಂತಂದರೆ 1ನೇ ಮೊಹಮ್ಮದ್ ಏನು ಮಾಡ್ತಾನೆ ಅಂತಂದರೆ ಅಟ್ಟೋಮನ್ ಸಾಮ್ರಾಜ್ಯವನ್ನು ಆಡಳಿತ ಮಾಡ್ತಾ ಇರ್ತಾನೆ. ಈ ಬೈಜಾಂಟಿನ್ ಸಾಮ್ರಾಜ್ಯವನ್ನು ಇಮ್ಯಾನ್ಯುಯಲ್ 1 ಅಂಬವನು ಏನು ಮಾಡ್ತಾನೆ ಅಂತಂದರೆ ಬೈಜಾಂಟಿನ್ ಸಾಮ್ರಾಜ್ಯವನ್ನು ಆಡಳಿತವನ್ನು ಮಾಡ್ತಾ ಇರ್ತಾನೆ. ಸೊ ಒನ್ ಟೈಮ್ನಲ್ಲಿ ಏನಾಗುತ್ತೆ ಅಂತಂದರೆ 1401ರಲ್ಲಿ ಏನಾಗುತ್ತೆ ಅಂತಂದರೆ ಈ ಅಟ್ಟೋಮನ್ ಸಾಮ್ರಾಜ್ಯವನ್ನು ಆಡಳಿತ ಮಾಡ್ತಾ ಇರುವಂಥ ದೊರೆ 1ನೇ ಮೊಹಮ್ಮದ್ ಏನಾಗ್ತಾನೆ ಅಂತಂದರೆ 1401ರಲ್ಲಿ ಇವನು ಮರಣವನ್ನು ಹೊಂದ್ತಾನೆ. ಇವನು ಮರಣವನ್ನು ಹೊಂದಿದಾದ್ಮೇಲೆ ಈ ಬೈಜಾಂಟಿನ್ ಸಾಮ್ರಾಜ್ಯದ ದೊರೆಗೆ ಏನೊಂದು ದುರಾಶೆ ಬರುತ್ತೆ ಅಂತಂದರೆ, ಹೇಗೆ ಇದ್ರೂ ಈ ಅಟ್ಟೋಮನ್ ಸಾಮ್ರಾಜ್ಯ ಆಡಳಿತ ಮಾಡುವಂಥ ದೊರೆ ಮರಣವನ್ನು ಹೊಂದಿದ್ದಾನೆ. ಸೊ ಇವನ ಒಂದು ಸಾಮ್ರಾಜ್ಯವನ್ನು ನಾನು ವಶಪಡಿಸಿಕೊಂಡ್ರೆ ಆ ಎಲ್ಲ ಪ್ರದೇಶದ ಒಂದು ನಿಯಂತ್ರಣ ನನ್ನ ಅಡಿಯಲ್ಲಾಗುತ್ತೆ, ನನ್ನ ಸಾಮ್ರಾಜ್ಯ ವಿಸ್ತರಣೆ ಆಗುತ್ತೆ ಅನ್ನೋ ಒಂದು ದುರಾಶೆ ಈ ಬೈಜಾಂಟಿನ್ ಸಾಮ್ರಾಜ್ಯದ ದೊರೆಯಾದಂಥ ಇಮ್ಯಾನ್ಯುಯಲ್ಗೆ ಬರುತ್ತೆ. ಹಲೋ, ಓಕೆ, ಈ ರೀತಿ ಒಂದು ದುರಾಶೆ ಬಂದಾದಮೇಲೆ ಅವನೇನು ಮಾಡ್ತಾನೆ ಅಂತಂದರೆ ಈ ಒಟ್ಟೋಮನ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾನೆ. ಹಾಗಿದ್ರೆ ಈ 1ನೇ ಮೊಹಮ್ಮದನ ಮಕ್ಕಳು ಏನಿರ್ತಾರೆ ಅಂತಂದರೆ ತನ್ನ ತಂದೆಯ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅಂದರೆ 1401ರಲ್ಲಿ ಅಲ್ಲ, 1421ರಲ್ಲಿ ಇವನು ಮರಣವನ್ನು ಹೊಂದ್ತಾನೆ. ಅವನು ಮರಣ ಹೊಂದಿದ ಮರು ವರ್ಷದಿಂದಲೇ ಏನಾಗುತ್ತೆ ಅಂತಂದರೆ
ಬೈಜಾಂಟಿನ್ ಸಾಮ್ರಾಜ್ಯದವರಿಂದ ಅಟ್ಟೋಮನ್ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳಲು 1ನೇ ಮುಹಮ್ಮದನ ಮಕ್ಕಳು ಪ್ರಯತ್ನವನ್ನು ಪಡ್ತಾರೆ. ಓಕೆ, ಈ ಅಟ್ಟೋಮನ್ ಸಾಮ್ರಾಜ್ಯದ ಒಂದು ಪ್ರಮುಖ ನಗರವೇ ಯಾವುದಾಗಿತ್ತು ಅಂತಂದರೆ ಈ ಕಾನ್ಸ್ಟಾಂಟಿನೋಪಲ್ ನಗರವಾಗಿತ್ತು. ಕಾನ್ಸ್ಟಾಂಟಿನೋಪಲ್ ನಗರವಾಗಿತ್ತು. ಇದು ಮೊದಲನೇ ಅಟ್ಟೋಮನ್ ಸಾಮ್ರಾಜ್ಯದ ಒಂದು ಪ್ರಮುಖವಾದಂಥ ನಗರ ಅವಾಗಾಗಿರುತ್ತೆ. ಸೊ ಹಾಗಾಗಿ ಇವರು ಅದನ್ನು ಉಳಿಸಿಕೊಳ್ಳೋದಕ್ಕೆ ಏನು ಮಾಡ್ತಾರೆ ಅಂತಂದರೆ 1422ರಿಂದಲೇ ಪ್ರಯತ್ನವನ್ನು ಪಡ್ತಾರೆ. ಇವರ ಒಗ್ಗಟ್ಟು ಕ್ರಮೇಣ ಹೆಚ್ಚಾಗಿ ಏನು ಮಾಡ್ತಾರೆ ಅಂತಂದರೆ ಇವರು 1453ರಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಅಥವಾ ಈ ಅಟ್ಟೋಮನ್ ಸಾಮ್ರಾಜ್ಯದ ಎಲ್ಲ ಭೂಪ್ರದೇಶವನ್ನು ಈ ಬೈಜಾಂಟಿನ್ ಸಾಮ್ರಾಜ್ಯದವರಿಂದ ಏನು ಮಾಡ್ತಾರೆ ಅಂತಂದರೆ ಈ ಬೈಜಾಂಟಿನ್ ಸಾಮ್ರಾಜ್ಯದವರನ್ನು ಓಡಿಸಿ ತಮ್ಮ ಸಾಮ್ರಾಜ್ಯವನ್ನು ಉಳಿಸ್ಕೊತಾರೆ. ಸೊ ಈ ಒಂದು ರೀಸನಕ್ಕೆ 1453ರಲ್ಲಿ ಅಟ್ಟೋಮನ್ ಟರ್ಕರು ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಓಕೆ, ಇದು ಒಂದು ಪ್ರಮುಖವಾದಂಥ ಕಾರಣ. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಅಟ್ಟೋಮನ್ ಸಾಮ್ರಾಜ್ಯದವರು ಏನು ಮಾಡ್ತಾರೆ ಅಂದರೆ ವಶಪಡಿಸಿಕೊಳ್ಳಲು.